ಯತಿಯು ದುಃಖಿಸಿರುವಂತಹ ವರ್ತಕರನ್ನ ಕಂಡು ನೋಡಿ ನಿಜ ರೂಪವನ್ನ ತಾಳಿ ಪ್ರಸನ್ನನಾಗಿ, ಎಲೆ ದುರ್ಬುದ್ಧಿಯೇ, ನನ್ನ ಮಾತನ್ನು ಕೇಳು, ದುಃಖಿಸಬೇಡ. ನನ್ನನ್ನು ಪೂಜಿಸಿದ ಬಾರಿಗೂ ದುಃಖವನ್ನು ಅನುಭವಿಸುತ್ತಿರುವೆಯಾ ಎಂಬುದಾಗಿ ನುಡಿದ ಭಗವತ್ ವಾಕ್ಯವನ್ನ ಕೇಳಿದಂತಹ ಈ ವರ್ತಕರು ಸ್ವಾಮಿಯ ಸ್ತೋತ್ರ ಮಾಡಿ, ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರವಾದಂತಹ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಂತಹ ಮೂಢರಾದಂತಹ ನಾವು ಅದನ್ನು ಕ್ಷಮಿಸಿ ವಿಧಿಯಾಗಿ ಸ್ವಾಮಿಯನ್ನ ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷ ಇತರಾಗಿ ಸಕಲ ಸಂಭ್ರಾಮತೊಡಗೂಡಿ ತನ್ನ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ತಮ್ಮ ಹೋಗುವಂತಹ ವಿಚಾರವನ್ನ ಒಬ್ಬ ಸೇವಕನ ಮೂಲಕ ಮನೆಗೆ ಹೇಳಿ ಕಳಿಸುತ್ತಾರೆ. ಈ ದೂತನ ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಕೂಡಿ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಕಡೆಗೆ ಬರುತ್ತಿದ್ದಾರೆ ಎಂಬ ಶುಭವಾರ್ತೆಯನ್ನು ಹೇಳುತ್ತಾರೆ. ಈ ತಿಳಿಸಿದಂತಹ